ಏನು ಲೆಟರ್ ಇದು? ಪೋಸ್ಟಿಂಗ್ ಬಂತ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಪ್ರಫುಲ್ ಪ್ರಯಾಗ್ ವ್ಲಾಗ್ಸ್ ಚಾನಲ್ಗೆ ಇವತ್ತಿನ ದಿನ ನಂಗಂದರೆ ತುಂಬ ಖುಷಿ ಆಗ್ತಾ ಇದೆ. ಈ ಖುಷಿಗೆ ಮೇನ್ ಕಾರಣ ನೀವೇ ವೀಕ್ಷಕರೇ. ನಿಮ್ಮ ಸಹಕಾರ ಬೆಂಬಲದಿಂದ ಇವತ್ತು ಈ ಖುಷಿಗೆ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಖುಷಿಗೆ ಕಾರಣ ಏನಪ್ಪ ಅಂತಂದ್ರೆ ನೀವಿಲ್ಲಿ ನೋಡ್ತಾ ಇರ್ಬೋದು. ಗೂಗಲ್ ಕಡೆಯಿಂದ ಅಂದ್ರೆ ಯೂಟ್ಯೂಬ್ ಕಡೆಯಿಂದ ಅವನಿಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. 2 ದಿನ ಆಯಿತು ಪೋಸ್ಟ್ ಆಫೀಸಿಂದ. ಇದಕ್ಕೆ ಈ ಈ ಈ ಗೂಗಲ್ ಆ್ಯಡ್ಸೆನ್ಸ್ಗೆ ಅದಿಂತ್ರ ನಾನು ಇದೇ ಇದ್ರಿಂದನೇ ಪೇಮೆಂಟ್ ಆಗೋದು ನಮಗೆ. ಇದನ್ನು ವೆರಿಫಿಕೇಷನ್ ಮಾಡಿದ್ರೆ ನಮಗೆ ಪೇಮೆಂಟ್ ಆಗೋದು. ಇದು ಬಂದಿದ್ದು ತುಂಬ ಅಂದರೆ ತುಂಬ ಖುಷಿ ಆಗತೈತಿ. ನನ್ನ ಈ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಅಂದ್ರೆ ತುಂಬ ಪ್ರಯತ್ನ ಪಟ್ಟೀನಿ. ನಾನು ಆ್ಯಕ್ಚುಲಿ ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ ಅಂತ ಕಸೆ ನಾನು ಆ ರೀತಿ ಯೂಟ್ಯೂಬಿಂದ ಅರ್ನಿಂಗ್ ಮಾಡಬಹುದು ಅಂತ ಕಸ ಗೊತ್ತಿತ್ತು. ಆದರೆ ಯಾವ ರೀತಿ ಅರ್ನಿಂಗ್ ಮಾಡ್ತಾರೋ ಹೆಂಗೆ ಅಂತ ಕಸ ಈಜಿ ಇರ್ಬೋದು ಅಂತ ನಾ ತಿಳ್ಕೊಂಡಿದ್ದೆ. ಆದರೆ ಯೂಟ್ಯೂಬ್ದಿಂದ ಅರ್ನಿಂಗ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ವೀಕ್ಷಕರೇ. ಅಂದರೆ ನೀವು ತಿಳ್ಕೊಂಡಂಗಿದೆ ನಿಮ್ಮಂತೇಲಿ ಸ್ಕಿಲ್ ಸೆಟ್ ಆಮೇಲೆ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಅರ್ನಿಂಗ್ ಬೇಗ ಮಾಡಬಹುದು ಈಸಿ. ಆದರೆ ನಿಮ್ಮ ಹತ್ರ ಟ್ಯಾಲೆಂಟು ಇಲ್ಲ, ಸ್ಕಿಲ್ ಸೆಟ್ ಇಲ್ಲ ಅಂದರೆ ಅರ್ನಿಂಗ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಸ್ಟ್ರಗಲ್ ಮಾಡಬೇಕಾಗತ್ತೆ. ಏನಾದರೂ ನಿಮ್ಮ ಹತ್ರ ಒಂದು ಸ್ಕಿಲ್ ಸೆಟ್ ಇರಬೇಕು, ಟ್ಯಾಲೆಂಟ್ ಇದ್ದರೆ ಅರ್ನಿಂಗ್ ಜಲ್ದಿ ಮಾಡ್ಬೋದು. 1 ವರ್ಷದೊಳಗೆ ಇದನ್ನು ಅರ್ನಿಂಗ್ ಮಾಡ್ಬೋದು. ಸ್ಟಾರ್ಟ್ ಆಕೈತೆ ಪೇಮೆಂಟ್ ಬರೋಕ್ಕೆ. ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ನಾ ಫಸ್ಟ್ಗಿಲೇ ಮೊದಲೊಂದು ಚಾನಲ್ ಇತ್ತು ನಂದು, ಪ್ರಫುಲ್ ಪ್ರಯಾಗ್ ವ್ಲಾಗ್ಸ್. ಆಗೋ ಈ ಚಾನಲ್ಗಿಂತ ಮೊದಲೊಂದು ಚಾನಲ್ ಇತ್ತು, ಪ್ರಫುಲ್ ಪ್ರಯಾಗ್ ಕನ್ನಡ ಅಂತ ಇದನ್ನು ಚಾನಲ್ ಮಾಡಿದ್ದೆ. ಮೋಟಿವೇಶ್ನಲ್ ಹಾಕ್ತಿದ್ದೆ ಅದರಲ್ಲಿ ಮಾಡ್ತಾಯಿದ್ದೆ. ಆದರೆ ಏನು ಅದಕ್ಕೆ ಎಲ್ಲ ವಾಚ್ ಟೈಮ್ ಆಗಿತ್ತು. ಆಮೇಲೆ ಸಬ್ಸ್ಕ್ರೈಬರ್ 1000 ಸಬ್ಸ್ಕ್ರೈಬರು ಆಗಿರು, ಎಲ್ಲರೂ ಆಗಿರು. ಆದರೆ ಕಾಪಿ ರೈಟ್ ಕ್ಲೈಮ್ ಅಂದರೆ ನಾನು ಚಲನಚಿತ್ರದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿದ್ದೆ. ಹೀಗಾಗಿ ಕಾಪಿ ರೈಟ್ ಕ್ಲೈಮ್ ಬಂದಿತ್ತು ಒಂದು. ಹೀಗಾಗಿ ಕಾಪಿ ರೈಟ್ ಸ್ಟ್ರೈಕು ಬರತ್ತೆ ಅನ್ಕಸ್ ನಾ ಏನು ಮಾಡಿದೆ, ಮೊನಟೈಸೇಷನ್ ಆಗೋದಿಲ್ಲ ಅಂತ ಕನ್ಫರ್ಮ್ ಆಯ್ತು. ಅದ್ರ ಸಂಬಂಧ ಏನು ಮಾಡಿಬಿಟ್ಟೆ, ಅದನ್ನೇ ಡಿಲೀಟ್ ಮಾಡಿಬಿಟ್ಟೆ, ಡಿಮೋಟಿವೇಟ್ ಆಗಿಬಿಟ್ಟೆ ಆ ಚಾನಲ್ ನಂತರ. ಆಮೇಲೆ ಏನು ಮಾಡಿದೆ, ಯೂಟ್ಯೂಬ್ ಮಾಡಲೇಬಾರ್ದು ಅಂತ ಕಸ ಸುಮ್ಕಾಗಿದ್ದೆ. ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ, ಯಾಕೆ ಇನ್ನೊಂದು ಚಾನಲ್ ಮಾಡಿ ಮತ್ತೆ ಪ್ರಯತ್ನ ಪಡಬಾರ್ದು ಅಂತ ಕಸ ಏನು ಮಾಡಿದೆ ಸ್ನೇಹಿತರೆ, ವ್ಲಾಗ್ಸ್ ಮಾಡೋಣ ಅಂತ ಕಸ ವ್ಲಾಗ್ಸ್ ಮಾಡಕತ್ತೆ. ಅದ್ರ ಹೆಸರು ಅದೇ ಸ್ವಲ್ಪ ಚೇಂಜ್ ಮಾಡಿ ಪ್ರಫುಲ್ ಪ್ರಯಾಗ್ ವ್ಲಾಗ್ಸ್ ಅಂತೆ ಈ ಚಾನಲ್ ಹೆಸರಿಟ್ಟೆ. ಯಾಕಂದರೆ ಅದೇ ಚಾನಲಲ್ಲೇ ಮತ್ತೆ ಮಾಡಕ್ಕೆ ಬರಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ನೋಂದಣಿ ಆಗಿರುತ್ತೆ ಅದು ಆ ಚಾನಲ್. ಅದಕ್ಕೋಸ್ಕರ ಅದನ್ನು ಡಿಲೀಟ್ ಮಾಡಿ ಮತ್ತು ಪ್ರಫುಲ್ ಪ್ರಯಾಗ್ ವ್ಲಾಗ್ಸ್ ಅಂತ ಇಟ್ಟೆ ಈ ಚಾನಲ್ ಹೆಸರು. ಈ ಚಾನಲ್ ಹೆಸರಲ್ಲಿ ಡೈಲಿ ವ್ಲಾಗ್ಸ್ ಮಾಡಕೈತೆ. ಮೊದಲು ಈ ಚಾನಲ್ ಮಾಡಿ ವ್ಲಾಗ್ಸ್ ಮಾಡಿದ ಮೇಲೆ ಸಬ್ಸ್ಕ್ರೈಬು ಬರ್ತಿರಲಿಲ್ಲ. ಆಮೇಲೆ ಲೈಕು ಬರ್ತಿರ್ಕಿಲ್ಲ, ಏನೂ ಸಬ್ಸ್ಕ್ರೈಬರ್ ಬರ್ತಿರ್ಕಿಲ್ಲ, ಮತ್ತು ಲೈಕು ಬರ್ತಿರ್ಕಿಲ್ಲ, ವ್ಯೂಸು ಬರ್ತಿರ್ಕಿಲ್ಲ. ಆಮೇಲೆ ಏನಾಯ್ತು, ಹೀಗೆ ಮಾಡ್ತಾ ಒಂದು 7, 8, 10 ವಿಡಿಯೋ ಮಾಡಿದೆ. ಆಮೇಲೆ 500, 1000 ಆಮೇಲೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆದವು. ಹಿಂಗೆ ಮಾಡಿದೆ ಒಂದಷ್ಟು ದಿನ ವ್ಯೂಸ್ ಬರೋದು, ಆಮೇಲೆ ಡಿಕ್ರೀಸ್ ಕಡಿಮೆ ಆಗೋದು ಆಕೈತು. ಆಮೇಲೆ ಸ್ಟಾರ್ಟಿಂಗ್ ನಾನು ಈ ಚಾನಲ್ ಮಾಡೋತ್ನಾಗೂ 1-2 ಸಲ ಬಿಟ್ಟಿದ್ದೆ, ಎಕ್ಸೈಟ್ ಆಗಿ ಬಿಟ್ಟಿದ್ದೆ. ವಿಡಿಯೋನ ಮಾಡಬಾರ್ದು ಅಂತ ಸುಮ್ಕಾಗಿದ್ದೆ. ಆಮೇಲೆ ಈ 3-4 ತಿಂಗಳು ಇದೆ ರೀಸೆಂಟ್ಲಿನೇ, ಈಗ 3-4 ತಿಂಗಳು ನಾನು ವಿಡಿಯೋನ ಮಾಡಿರಕ್ಕಿಲ್ಲ. ನೀವು ನೋಡ್ಬೋದು ಬೇಕಾರೆ. ವಿಡಿಯೋ 4-5 ತಿಂಗಳು ವಿಡಿಯೋನ ಹಾಕಿರಕ್ಕಿಲ್ಲ. ಮತ್ತೆ ಏನು ಮಾಡೋದಂತ, ಯಾಕೆ ಮಾಡಬಾರ್ದು ಅಂತ ಮತ್ತೆ ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಸ್ಟಾರ್ಟ್ ಹಾಕುಲೆ ಆಮೇಲೆ ಸಬ್ಸ್ಕ್ರೈಬರ್ ಬರಕತ್ರು, ಆಮೇಲೆ ವ್ಯೂಸು ಬರಕತ್ತು. ವಾಚ್ ಟೈಮು ಎಲ್ಲ ಕಂಪ್ಲೀಟ್ ಆಯಿತು. ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೂ ಸಹ ಮೊನೆಟೈಸೇಷನ್ ಆನ್ ಆದ ಕೂಡಲೇ ಸಹ ನಾನು ಒಂದು 3-4 ತಿಂಗಳು ವಿಡಿಯೋನೇ ಹಾಕಿರಕ್ಕಿಲ್ಲ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ. ನೋಡಿ ಸ್ನೇಹಿತರೆ, ನಿಮ್ಮ ಸಹಕಾರ, ನಿಮ್ಮ ಬೆಂಬಲದಿಂದ ಈ ಗೂಗಲ್ ಆ್ಯಡ್ಸೆನ್ಸ್ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಈ ಗೂಗಲ್ ಆ್ಯಡ್ಸೆನ್ಸ್ದಿಂದ ನಾವು ನಮ್ಮ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು. ಇಲ್ಲಿ 6 ಡಿಜಿಟ್ ಪಿನ್ ಇರುತ್ತೆ ಇದರಲ್ಲಿ. ಈ 6 ಡಿಜಿಟ್ ಪಿನ್ ನಮ್ಮ ಗೂಗಲ್ ಆ್ಯಡ್ಸೆನ್ಸ್ ನಮ್ದು ಹಾಕಿ ವೆರಿಫಿಕೇಷನ್ ಗೂಗಲ್ದಾಗ ವೆರಿಫಿಕೇಷನ್ ಮಾಡಿದ್ವು ಅಂದರೆ ಆಮೇಲೆ ನಮಗೆ ಪೇಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ನೋಡ್ತಾ ಇರ್ಬೋದು ಇದು. ಇದೇ ನೋಡಿ ಸ್ನೇಹಿತರೆ, ಇದೇ ವೆರಿ 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 ಇಂಪಾರ್ಟೆಂಟ್. ಯೂಟ್ಯೂಬ್ ಆಗಬೇಕಾದ್ರೆ ಯೂಟ್ಯೂಬ್ ಆದ ಕೂಡಲೇ ಇದು ಬಂತಂದರೆ ನಿಮ್ಗೆ ಪೇಮೆಂಟ್ ಸ್ಟಾರ್ಟ್ ಆದಂಗೆ. ಇದು ಯೂಟ್ಯೂಬ್ ಆದವ್ರಿಗೆ ಇದು ಬೇಕೇ ಬೇಕು, ವೆರಿ ಇಂಪಾರ್ಟೆಂಟ್. ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಅರ್ನಿಂಗ್ ಆಕ್ಕತಿ, ರೊಕ್ಕ ಬರ್ತಾವೆ ಅಂತ ತಿಳ್ಕೊಂಡಿರ್ತಾರೋ. ಯಾವುದೊಂದು ಕೆಲಸ ಮಾಡಬೇಕಾದ್ರೂ ಅಷ್ಟೊಂದು ಈಸಿಯಾಗಿ ಹಣ ಗಳಿಸ್ಬೇಕಂದ್ರೆ ಅಷ್ಟೊಂದು ಈಸಿಯಾಗಿ ಇಲ್ಲ ಸ್ನೇಹಿತರೆ. ಯೂಟ್ಯೂಬ್ದಿಂತ ವಿಡಿಯೋ ಹಾಕಿದರೆ ರೊಕ್ಕ ಬರ್ತಾವೆ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೋ. ಅಷ್ಟು ರೊಕ್ಕ ಬರ್ಬೇಕಂದ್ರೆ ಯೂಟ್ಯೂಬಿಂದ ಅಷ್ಟು ಈಸಿ ಇಲ್ಲ. ಯಾವುದೇ ಕೆಲಸ ಆಗಲಿ, ನೀವು ಪ್ರಯತ್ನ ಅನ್ನೋದು ಬೇಕೇ ಬೇಕು. ಪ್ರಯತ್ನ ಇದ್ದರೆ ಮಾತ್ರ ಪ್ರತಿಫಲ ಸಿಗುತ್ತೆ. ನೀವು ಪ್ರಯತ್ನನೇ ಇಲ್ಲದೇ ಪ್ರತಿಫಲ ಸಿಗಂದರೆ ಯಾವತ್ತೂ ಸಿಗಕ್ಕೆ ಸಾಧ್ಯ ಇಲ್ಲ. ಇದೇ ನಂದು ಈ ಚಾನಲ್ ಮೊನೆಟೈಸೇಷನ್ ಆಗ್ಬೇಕಾದ್ರೆ 1 ವರ್ಷ ಹಿಡಿದಿದೆ ಸ್ನೇಹಿತರೆ. 1 ವರ್ಷ ಮೊನೆಟೈಸೇಷನ್ ಆದಮೇಲೆ ಅರ್ನಿಂಗ್ ಮಾಡಬೇಕಾದ್ರೆ ಇದೇ ನೋಡಿ ಸರ್, ಈ ಪಿನ್ ಬರಬೇಕಾದ್ರೆ 1 ವರ್ಷ ಆಗಿದೆ ನನಗೆ. ಮೊನೆಟೈಸೇಷನ್ ಆಗಲಿಕ್ಕೆ 1 ವರ್ಷ, ಆಮೇಲೆ ಪಿನ್ ವೆರಿಫಿಕೇಷನ್ ಮಾಡಬೇಕಾದ್ರೆ 1 ವರ್ಷ. ಇದನ್ನು ಮಾಡಿದ ಕೂಡಲೇ ಇದು ಮಾಡಿದ್ರೇ ನಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದು. ಇಷ್ಟೊಂದು ಸ್ಟ್ರಗಲ್ ಮಾಡಿದ್ದೀನಿ ನೋಡಿ ವೀಕ್ಷಕರೇ. ನಿಮ್ಮಂತಲ್ಲಿ ಟ್ಯಾಲೆಂಟ ಸ್ಕಿಲ್ ಸೆಟ್ಲ ಇದ್ದರೆ 5 ತಿಂಗಳಿಗೇ ಅರ್ನಿಂಗ್ ಸ್ಟಾರ್ಟ್ ಮಾಡಬಹುದು. ಆದರೆ ನಿಮ್ಮಂತಲ್ಲಿ ಟ್ಯಾಲೆಂಟು ಇಲ್ಲ, ಸ್ಕಿಲ್ ಸೆಟ್ಟು ಇಲ್ಲ ಅಂದರೆ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗತ್ತೆ. ಮತ್ತು ನಾವು ವಿಡಿಯೋ ಮಾಡೋದ್ನಾಗ ನಾಚಿಕೆ ಪಡಬಾರ್ದು. ಒಂದನೇದ್ದು ಯಾರು ಏನಂತಾರೋ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ವ್ಯೂಸ್ ಬರ್ತಾ ಇಲ್ಲ, ಆಮೇಲೆ ಲೈಕ್ ಬರ್ತಾ ಇಲ್ಲ ಅಂತ ನಾವು ತಲೆ ಕೆಡಿಸ್ತಾ ಇರಬಾರ್ದು. ನೀವು ವಿಡಿಯೋ ಮಾಡ್ತಾ ಹೋಗ್ತಾ ಇರಬೇಕು. ತನ್ನಿಂದ ತಾನೇ ಅದು ವ್ಯೂಸು, ಆಮೇಲೆ ಲೈಕು, ತನ್ನಿಂದ ಸಬ್ಸ್ಕ್ರೈಬರು ತನ್ನಿಂದ ತಾನೇ ಆಟೋಮೆಟಿಕ್ಕಾಗಲಿ ಬಂದೇ ಬರ್ತಾರೆ ಅವರು. ನೀವು ವಿಡಿಯೋ ಮಾಡ್ತಾ ಹಾಕ್ತಾ ಇರಬೇಕು ಅಷ್ಟೇ. ನೋಡಿ ಸ್ನೇಹಿತರೆ, ಈ ಗೂಗಲ್ ಆಡ್ಸೆನ್ಸು ಎಲ್ಲಿಂದ ಬರುತ್ತೆ ಅಂತಂದರೆ, ಲೋಟಸ್ ಕಾರ್ಪೊರೇಟ್ ವರ್ಕ್ CTS ನಂಬರ್ 185/A ಆಫ್ ವೆಸ್ಟರ್ನ್ ಎಕ್ಸ್‌ಪ್ರೆಸ್ ಹೈವೇ ಗುರ್ಗಾಂವ್, ಮುಂಬೈಯಿಂದ ಬರುತ್ತೆ ನೋಡಿ ಸ್ನೇಹಿತರೆ. ಅದು ಎಲ್ಲರೂ ಫಾರಿನ್ನಿಂದ ಬರ್ತೈತೆ ಅಂತ ತಿಳ್ಕೊಂಡಿರ್ತಾರೋ. ನೋ, ಮೇನ್ ಬ್ರ್ಯಾಂಚ್ ಫಾರಿನ್ ಇರ್ಬೋದು, ಆದರೆ ಮುಂಬೈದಿಂದ ಇದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಗೂಗಲ್ ಪಿನ್ನ ನೋಡಿ ಸ್ನೇಹಿತರೆ, ಇಲ್ಲಿ ಇರ್ತದೆ. ನನ್ನ ಹೆಸರು ಐತೆ ನೋಡಿರಿ, ನಿಮಗೆ ತೋರಿಸ್ತೇನೆ ನೋಡಿ. ನನ್ನ ಅಡ್ರೆಸ್ ಇದೆ ನೋಡಿ ಸ್ನೇಹಿತರೆ. ನೋಡಿ, ಕಾಣ್ತಾ ಇದೆಯಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಈ ಖುಷಿಗೆ ನಿಮ್ಮ ಸಹಕಾರ ಬೆಂಬಲಿಂತ್ರನೇ ಇದು ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇ ಈ ನವರಾತ್ರಿ ಸಂದರ್ಭದಲ್ಲಿನೇ ಬಂದಿದೆ ಅಂದರೆ ದುರ್ಗಾ ದೇವಿ ಕೃಪಾ ಕಟಾಕ್ಷನೇ ನನ್ನ ಮೇಲಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ದೇವಿ ಎಲ್ಲರಿಗೂ ಆತು ಸನ್ಮಂಗಲ ಉಂಟು ಮಾಡಲಿ ಅಂತ ಹಾರೈಸ್ತಾ, ಈ ಖುಷಿ ಹಂಚಿಕೊಳ್ಳಿಗೋಸ್ಕರನ ಈ ವಿಡಿಯೋ ಮಾಡಿದ್ದೆ. ನಿಮ್ಮ ಸಹಕಾರ ಬೆಂಬಲ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಹಾಗೇ ನಾ ಮಾಡ್ತಾ ಇರೋ ವಿಡಿಯೋರಿಗೆ ಬೆಂಬಲ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.